ಜ್ಞಾನ ಯುಗ ಅಂತ. ಜೊತೆಗೆ ಈಗ ಅಟ್ ಪ್ರೆಸೆಂಟ್ ವಿತರಣೆ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಕೇರ್ ಕ್ಷೇತ್ರದ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಈ ಶಾಲೆಯ ಶಿಕ್ಷಕರೇ ಹಾಗೂ ವಿದ್ಯಾರ್ಥಿಗಳೇ, ಮಾಧ್ಯಮದ ಎಲ್ಲ ಪ್ರತಿನಿಧಿಗಳೇ, ನಿಮಗೆ ನನ್ನ ಅಭಿನಂದನೆಗಳು. ಈ ಸಂದರ್ಭದಲ್ಲಿ ಒಂದು ಕಂಪ್ಯೂಟರ್ ವಿತರಣೆಯನ್ನು ಕಾರ್ಯಕ್ರಮ ಆಯೋಜಿಸಿದ್ದೀವಿ. ಸುಮಾರು 30 ಕಂಪ್ಯೂಟರ್ಗಳನ್ನು ಈ ಒಂದು 3 ಶಾಲೆಗಳಿಗೆ 10 ಕೊಡುವಂಥದ್ದು ಕೆಲಸ ಆಗ್ತಾಯಿದೆ. ಅತ್ಯಂತ ಒಂದು ಒಳ್ಳೆಯ ಒಂದು ಕೆಲಸ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತಿನ ಆಧುನಿಕ ಒಂದು ಏನು ಅನೇಕ ಒಂದು IT ಬೆಳವಣಿಗೆ ಇರ್ಬೋದು, ನಂತರ ನಮ್ಮ ಈ .com ರೆವಲ್ಯೂಷನ್ ಆಗಿದೆ, ನಂತರ ಈ ಒಂದು ಸೋಷಿಯಲ್ ಮೀಡಿಯಾ ಒಂದು ಕ್ರಾಂತಿ ನಡೆದಿದೆ. ಇವತ್ತು ಪ್ರಸ್ತುತ ಈ AI ಒಂದು ರೆವಲ್ಯೂಷನ್ನಲ್ಲಿ ನಾವೆಲ್ಲರೂ ಇದ್ದೀವಿ. ಆಗಲೇ ನಮ್ಮ ಅಶ್ವಿನಿ ವೈಷ್ಣವ್ ಮಾನ್ಯ IT ಸಚಿವರಾದಂಥ ಒಂದು ರೈಲ್ವೆ ಸಚಿವರು ಕೂಡ ಹೇಳಿದ್ರು, ಇದು 5ನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ. ಅಂದರೆ ಇವತ್ತಿನ ಒಂದು ತಮ್ಮ ವೃತ್ತಿಗಾಗಿ ಇರ್ಬೋದು, ದಿನನಿತ್ಯ ತಮ್ಮ ಎಲ್ಲ ಕಾರ್ಯಕ್ರಮಕ್ಕೂ ಇರ್ಬೋದು, ಈ ಒಂದು AI ಮತ್ತು ಅನೇಕ ಒಂದು ತಂತ್ರಜ್ಞಾನ ಅದ್ರ ಬಗ್ಗೆ ಒಂದು ಜಾಗೃತಿ ಇರಬೇಕಾಗಿರ್ತಕ್ಕಂಥದ್ದು ಅತ್ಯವಶ್ಯ. ಆ ನಿಟ್ಟಿನಲ್ಲಿ ಎಲ್ಲ ಶಾಲೆಯಲ್ಲೂ ಕೂಡ ಒಂದು ಕಂಪ್ಯೂಟರು ಮತ್ತು ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು ಎಲ್ಲ ಕೌಶಲ್ಯಗಳು ನಾವು ನಮ್ಮ ಮಕ್ಕಳಿಗೆ ಕೊಡಬೇಕಾಗಿರ್ತಕ್ಕಂಥದ್ದು ಎಲ್ಲಕ್ಕಿಂತ ಮುಖ್ಯ. ಆ ನಿಟ್ಟಿನಲ್ಲಿ ಈ ಒಂದು ವ್ಯವಸ್ಥೆನೂ ಕೂಡ ಇವತ್ತು ತಮ್ಮ ಶಾಲೆಗೆ ಕೊಡುವಂಥದ್ದು ಕೆಲಸ ಆಗಿದೆ. ಅದಕ್ಕಾಗಿ ಕಾರ್ಯಕ್ರಮದ ಸಂಘಟಕರು ಮತ್ತು ಅನೇಕರು ಎಲ್ಲ ಈ ಒಂದು ವಿತರಣೆ ಕಾರ್ಯಕ್ರಮವನ್ನು ಸಾಧ್ಯ ಮಾಡಿರೋರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಈ ಒಂದು ಒಳ್ಳೆ ಏನು ಕಂಪ್ಯೂಟರ್ಗಳು ತಂತ್ರಜ್ಞಾನ ಕೊಟ್ಟಿದ್ದಾರೆ, ಅದು ಸುಮ್ಮನೆ ಶೋಗೋಸ್ಕರ ಅಲ್ಲ. ನಮ್ಮ ಪ್ರಚಾರಕ್ಕಂತೂ ಅದು ಇಲ್ಲವೇ ಇಲ್ಲ. ನಾವು ಇಲ್ಲಿ ಬಂದು ವೇದಿಕೆ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ, ಅದು ವಿತರಣೆ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ಅಂದರೆ ದಿನನಿತ್ಯ ಕೂತ್ಕೊಂಡು ಅದನ್ನ ಬಳಸಿ ಸರಿಯಾದ ರೀತಿಯಲ್ಲಿ ಅದು ತಮ್ಮ ಕೌಶಲ್ಯ ಅಭಿವೃದ್ಧಿ ಮಾಡುವಂಥದ್ದು ಕೆಲಸದರಲ್ಲಿ ನೀವು ಅದನ್ನ ಉಪಯೋಗ ಮಾಡಬೇಕಾಗಿದೆ. ಇವತ್ತು ಭಾರತ ಏನಕ್ಕಂದರೆ ಇವತ್ತು ವಿದ್ಯಾಭ್ಯಾಸ ಸುಮಾರು ಅಂದರೆ ಸಾಮಾನ್ಯವಾಗಿ ಚೆನ್ನಾಗಿ ನಡೀತಾ ಇದೆ. ಸುಮಾರು 80% ಜನ ಭಾರತದಲ್ಲಿ ಒಂದೆಲ್ಲೋ ರೀತಿಯಲ್ಲಿ ವಿದ್ಯಾಭ್ಯಾಸ ತಗೋತಾ ಇದ್ದಾರೆ. ಆದರೆ ಕೌಶಲ್ಯ ಅಭಿವೃದ್ಧಿ ಆಗ್ತಾ ಇಲ್ಲ. ನಮ್ಮ ವೃತ್ತಿಗಾಗಿ ನೀವು ಸಿದ್ಧ ಆಗಬೇಕಂದ್ರೆ ನಿಮ್ಮ ಕೌಶಲ್ಯ ಇರಬೇಕು, ಸ್ಕಿಲ್ಲಿಂಗ್ ಇರಬೇಕು. ಸೊ ಅದಕ್ಕಾಗಿ ಈ ಒಂದು ಕಂಪ್ಯೂಟರು ಈ ಸಣ್ಣ ವಯಸ್ಸಿನಲ್ಲೇ ಅದು ಯಾವ ರೀತಿ ಬಳಸಬೇಕು ಮತ್ತು ಆ ವೃತ್ತಿಗೆ ಅನುಕೂಲ. ಇವತ್ತು ನೀವು ತೀರ್ಮಾನ ಮಾಡಿರ್ಬೋದು, ಮಾಡಿಲ್ಲದೆ ಇರ್ಬೋದು, ಯಾವ ವೃತ್ತಿ ಬೇಕು ಅಂತ, ಎಲ್ಲಿ ನೀವು ಜೀವನವನ್ನು ಮುಂದುವರಿಬೇಕು ಅಂತ. ಆದರೂ ಸಹ ಸ್ಕಿಲ್ಲಿಂಗ್ ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ. ಸೊ ನಿಮ್ಗೆ ಏನಾದರೂ ಒಂದು ಕಲ್ಪನೆ ಇದ್ದರೆ ಈ ಕ್ಷೇತ್ರದಲ್ಲೇ ನಮ್ಮ ವೃತ್ತಿ ಇರಬೇಕು ಅಂತ, ನೀವು ಅದಕ್ಕೆ ತಕ್ಕ ಆ ಸ್ಕಿಲ್ಲಿಂಗ್ ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ. ಸೊ ಆ ಒಂದು ಕೆಲಸನೂ ಕೂಡ ಆಗಲಿ. ಜೊತೆಗೆ AI ಮತ್ತು AI ಟೂಲ್ಸು ಅದೆಲ್ಲನೂ ಕೂಡ ಯಾವ ರೀತಿ ಬಳಸಬೇಕು, ನಮ್ಮ ಒಂದು ಏನು ಕ್ರಿಯೇಟಿವ್ ಥಿಂಕಿಂಗೋಸ್ಕರ ಬಳಸ್ಬೋದು. ಅದು ನಿಮ್ಮ ಏನು ಇನ್ಫಾರ್ಮೇಷನ್ಗೆ ಮತ್ತು ನಿಮಗೆ ಏನು ಎಫಿಷಿಯನ್ಸಿಗೋಸ್ಕರ ಇದನ್ನ ಬಳಸಬೇಕಾಗಿರ್ತಕ್ಕಂಥದ್ದು ಮುಖ್ಯ. ಆ ನಿಟ್ಟಿನಲ್ಲೂ ಕೂಡ ಶಿಕ್ಷಕರು ಇದನ್ನ ಯಾವ ರೀತಿ ಬಳಸಬೇಕು ಅಂತ ಒಂದು ಕೆಲಸ ಆಗಬೇಕಾಗಿದೆ. ಶಿಕ್ಷಕರಿಗೂ ಕೂಡ ಕೌಶಲ್ಯ ಅಭಿವೃದ್ಧಿ ಆಗಬೇಕು, ಅದು ಕೆಲಸನೂ ಕೂಡ ಮಾಡಬೇಕಾಗಿದೆ. ಎಲ್ಲನೂ ಮಾಡೋಣ. ಇದು ಒಂದು ಒಳ್ಳೆಯ ವ್ಯವಸ್ಥೆ ಆಗಿದೆ. ಈ ಒಂದು ಮೂಲಸೌಕರ್ಯ ಕೊಡೋದ್ರಲ್ಲಿ ನಮ್ಮೆಲ್ಲರಿಗೂ ಸಂತೋಷ ಆಗಿದೆ. ಇನ್ನೂ ಸಂತೋಷ ಅಥವಾ ನಮಗೆ ಹೆಮ್ಮೆ ಆಗೋವಂಥದ್ದು, ನೀವು ಇದನ್ನ ಸರಿಯಾದ ರೀತಿಯಲ್ಲಿ ಬಳಸಿ ಭವಿಷ್ಯದಲ್ಲಿ ನಮ್ಮ ಈ ಒಂದು ಶಾಲೆಗಿರ್ಬೋದು, ಈ ಒಂದು ಕೃಷ್ಣರಾಜ ಕ್ಷೇತ್ರ ಇರ್ಬೋದು, ನಮ್ಮ ಮೈಸೂರಿಗೆ ನಿಮ್ಮದೇ ಆದಂಥ ಕೊಡುಗೆ ಕೊಡುವಾಗ ನಿಜವಾಗಿಯೂ ನಮ್ಗೆ ಕೂಡ ಒಂದು ಸಂತೋಷ ಅಥವಾ ಒಂದು ಹೆಮ್ಮೆ ಬರುವಂಥದ್ದು ಆಗತ್ತೆ ನಮಗೆ. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಹೋರಾಟ ಮುಂದುವರಿಯಲಿ. ವಿದ್ಯಾರ್ಥಿಗಳು, ಶಿಕ್ಷಕರು ಕೂಡ ಇದನ್ನ ಸರಿಯಾದ ರೀತಿಯಲ್ಲಿ ಒಂದು ಒಳ್ಳೆ ಲಾಭದಾಯಕವಾದಂಥ ರೀತಿಯಲ್ಲಿ ಎಲ್ಲರಿಗೂ ಕೂಡ ಇದನ್ನ ಬಳಸಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಶಾಸಕರು ಕೂಡ ಇಲ್ಲಿ ಬಂದು ಇದಕ್ಕೆ ಕೈ ಜೋಡಿಸಿರುವಂಥದ್ದು ಸಂತೋಷದ ಸಂಗತಿ. ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇಡೀ ಇಲಾಖೆಯೂ ಕೂಡ ಎಲ್ಲನೂ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನನ್ನ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ಸ್ಥಳೀಯ ಒಂದು ಶಾಲೆಯ ಎಲ್ಲ ಶಿಕ್ಷಕರು, ವಿದ್ಯಾರ್ಥಿಗಳು
ಎಲ್ಲರೂ ಕೈ ಜೋಡಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಜೈ ಭಾರತ್ ಮಾತೆ, ಜೈ ಕರ್ನಾಟಕ.